ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯ ಪ್ರಥಮ ಪರ್ಯಾಯ ಮಹೋತ್ಸವದ ಅಂಗವಾಗಿ ಸ್ವಾಗತ ಸಮಿತಿಯ ಪದಾಧಿಕಾರಿಗಳ ಪ್ರಥಮ ಸಭೆ ಕೃಷ್ಣಾಪುರ ಮಠದ ಸಭಾಭವನದಲ್ಲಿ ನಡೆಯಿತು. ಅಧ್ಯಕ್ಷತೆ ವಹಿಸಿದ ಉಡುಪಿಯ ಶಾಸಕ ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷ ಯಶ್ಪಾಲ್ ಸುವರ್ಣ ಮಾತನಾಡಿ, ಪ್ರತಿ ಬಾರಿಯಂತೆ ಈ ಬಾರಿಯೂ ಪರ್ಯಾಯ ಮಹೋತ್ಸವವನ್ನ ನಾಡ ಹಬ್ಬದ ರೀತಿಯಲ್ಲಿ ಆಚರಿಸಲಾಗುವುದು. ಇದು ತುಳುವರ ಕಾರ್ಯಕ್ರಮ. ಇದನ್ನು ಯಶಸ್ವಿಗೊಳಿಸಲು ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದ್ದಾರೆ. ಬಳಿಕ ಉಡುಪಿ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಟ್ಟಾರು ರತ್ನಾಕರ ಹೆಗ್ಡೆ, ಕೋಶಾಧಿಕಾರಿ ಜಯಪ್ರಕಾಶ್ ಕೆದ್ಲಾಯ, ಸಲಹೆಗಾರ ಬಾಲಾಜಿ ರಾಘವೇಂದ್ರ ಆಚಾರ್ಯ ಮಾತನಾಡಿದ್ದಾರೆ. ಪರ್ಯಾಯದ ಮೂಲಕ ಕೃಷ್ಣನ ಪೂಜೆ ಮಾಡುವಂಥ ಅವಕಾಶ ಸ್ವಾಮೀಜಿಯವರಿಗೆ ಅಂತ ಹೇಳಿದರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿಚಾರಗಳಿವೆ. ಆದರೆ ನಮ್ಮ ಹಬ್ಬ ಪರಂಪರೆಯ ವಿಚಾರಗಳು ಗೆಲ್ಲಲಿಕ್ಕೆ ಭಾಳ ವಿಶೇಷವಾಗುತ್ತದೆ. 2 ವರ್ಷದ ಅವಧಿಯಲ್ಲಿ ಬರುವ ಸ್ವಾಮೀಜಿಯವರು ಕಷ್ಟಮಠದ ವ್ಯವಸ್ಥೆಯಲ್ಲಿ ಕೊಟ್ಟು ಕೃಷ್ಣನ ಪೂಜೆಯನ್ನು ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಇನ್ನೊಂದೇನಂತ ಹೇಳಿದರೆ ವಿಷಯ ಪರ್ಯಾಯ ಅದೇ ರೀತಿ ನಮ್ಮ ತುಳುವಾರ ಒಂದು ಕಾರ್ಯಕ್ರಮವನ್ನು ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಈ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾದರೆ ತುಳುವಾರು ಸೇರಿಕೊಂಡು ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿದ್ದರೆ ಖಂಡಿತವಾಗಿ ಉಡುಪಿಯ ಪರ್ಯಾಯ ಕೇಳಿದರೆ ನಾನು ತುಂಬ ಸಂತೋಷ ಪಡ್ತೀನಿ. ಒಬ್ಬ ಶಾಸಕನಾಗಿ ಅಷ್ಟಮಠದ ಒಬ್ಬ ಭಕ್ತನಾಗಿ ಶಿಷ್ಯನಾಗಿ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಪರ್ಯಾಯದಲ್ಲಿ ಭಾಗವಹಿಸ್ತೇನೆ. ಈ ವರ್ಷ ಈ ಶಿರೂರು ಮಠದ ಪರ್ಯಾಯದ ಜವಾಬ್ದಾರಿಯನ್ನು ಕೂಡ ಮಠದ ನೀಡಿ ನಾನು ಮುಂದುವರಿಸಬೇಕಂತ ಹೇಳಿದಾಗ ಭಾಳ ಸಂತೋಷದಿಂದ ನಾನು ವಹಿಸಿಕೊಂಡಿದ್ದೇನೆ. ಕೇವಲ ಇದೊಂದು ಹುದ್ದೆ ಮಾತ್ರ ಅಲ್ಲ, ಇದೊಂದು ಕರ್ತವ್ಯ ಜವಾಬ್ದಾರಿ ರೀತಿಯಲ್ಲಿ ಮೇಲಿರುವವರಿರ್ಬೋದು ಕೆಳಗಿರುವವರು ನಮ್ಮ ಪರ್ಯಾಯ ನಮ್ಮ ಭಗವತ್ ಭಕ್ತರ ಒಗ್ಗಟ್ಟನ್ನು ನಾವು ತೋರಿಸುವಂಥ ಕಾರ್ಯ ಅಂತ ಹೇಳುವ ರೀತಿಯಲ್ಲಿ ನಾವೆಲ್ಲರೂ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡಬೇಕೆಂಬ ವಿನಂತಿಯನ್ನು ನಾನು ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸಿದ್ದೇನೆ.